ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಗೌಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಬಿಕಾಸ್ ನನ್ನ ಚಾನಲಲ್ಲಿ ಫಸ್ಟ್ ಲೈಫ್ ಸ್ಟೈಲ್ ವ್ಲಾಗ್ ಇದು. ಆ್ಯಂಡ್ ಎಲ್ಲ ತಮ್ಮನೇಲಲ್ಲಿ ನೋಡಿರೋ ಹಾಗೆ ನಾವು ಹೊಸ ಕಾರ್ ತೊಗೊಳ್ತಿದ್ದೀವಿ. ನಮ್ಮ ಮನೇಲಿ ಡೈಲಿ ರೋಟೀನ್ ಸ್ಟಾರ್ಟ್ ಆಗೋದೆ ನಮ್ಮ ಮನೇಲಿರೋ ಪುಟಾಣಿ 2 ಮಕ್ಳಿಗೆ ಊಟ ಹಾಕಿದ್ಮೇಲೆ. ಅದು ತಿಂದು ಸ್ಯಾಟಿಸ್ಫೈ ಆದಮೇಲೆ ನಮಗೆ ಮುಂದಿನ ಕೆಲಸ, ಇಲ್ಲಾಂದರೆ ಕೂತ್ಕೊಳ್ಳೋಕ್ಕೂ ಬಿಡೋದಿಲ್ಲ, ನಿಂತ್ಕೊಳ್ಳೋಕ್ಕೂ ಬಿಡೋದಿಲ್ಲ. ತಿಂದು ಫುಲ್ ಫ್ರೆಶ್ ಆಗ್ತಿದೆ. ಅದೇ ಗ್ಯಾಪಲ್ಲಿ ನಾನು ಸ್ವಲ್ಪ ನೇಲ್ ಪಾಲಿಷ್ ಹಾಕ್ಕೊಂಡು ಸ್ವಲ್ಪ ಕಾಫಿ ಕುಡಿದು ಹೊರಟ್ವಿ ಬೇಕ್ರಿಗೆ ಹೋಗಿ ಸ್ವೀಟ್ ತರೋಣ ಅಂತ. 3 kg ಸ್ವೀಟ್ನ ಆರ್ಡರ್ ಕೊಟ್ಟು ವಾಪಸ್ ಮನೆಗೆ ಬಂದು ಟಕ್ ಅಂತ ರೆಡಿ ಆದ್ವಿ. ಅದೇ ಗ್ಯಾಪಲ್ಲಿ ಕ್ಯಾಬನ್ನು ವೆಯ್ಟ್ ಮಾಡ್ತಿತ್ತು, ಸರಿ ಅಂತ ಎಲ್ಲ ಹೊರಟ್ವಿ. ಎಲ್ಲರೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಇದ್ದೀವಿ ಹೊಸ ಕಾರ್ ಡೆಲಿವರಿ ತೊಗೊಳೋದಕ್ಕೆ. ನಮ್ಮ ಜೊತೆ ನಮ್ಮ ಪುಟಾಣಿ ಮಕ್ಕಳನ್ನ ಬಂದಿದ್ದಾರೆ, ನಾವು ಬರ್ತೀವಿ ಅಂತ ಆಟ ಮಾಡಿಕೊಂಡು. ನೋಡಿ ತರಲೆ ಸುಬ್ಬಿ, ನಮ್ಮ ಅಜ್ಜಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಕಾರ್ ಶೋರೂಮ್ಗೆ ಹೋಗ್ತಿದ್ದೀವಿ ಅಂತ. ಬನ್ನಿ ಕೇಳೋಣ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ. ಗೊತ್ತಾ, ಗೆಸ್ ಮಾಡ್ರಿ. रुको जरा सबर करो, बोला धक्का बुक्की नहीं कर. ಗೆಸ್ ಮಾಡಕ್ ಆಯ್ತಲ್ಲ, ಏನ್ ಹಾಸನ ಆಗ್ಬೇಕಾ? ಹಾಸನಾಂಬಕ್ಕ ಅಂತ ಐತೆ, ಹಾಸನಾಂಬ ದೇವಸ್ಥಾನಕ್ಕ ಅಂತ. ಹಾಸನಾಂಬಕ್ಕೆ ಇಲ್ಲ ಕಣಮ್ಮ, ಮತ್ತೆ ಅಲ್ಲಿ ನೆನ್ನೆಲೆ ಅಂತ ಗೆಸ್ ಮಾಡ್ಲೇವ? 6 ಸಲ ನೀನು ಕರ್ಕೊಂಡೋಗಿ ನಿಲ್ಸಕ್ಕದೇ. ಅಜ್ಜಿದಿರಿಗೆ ಯಾವಾಗಲೂ ದೇವಸ್ಥಾನದ ಚಿಂತೆ. ದೇವಸ್ಥಾನಕ್ಕೆ ಯಾರಾದರೂ ಸರ್ಪ್ರೈಸ್ ಕೊಟ್ಟು ಕರ್ಕೊಂಡು ಹೋಗೋಕ್ಕಾಗತ್ತಾ? ನಾವು ಮಾತಾಡ್ಕೊಳ್ತಾ ಶೋರೂಮ್ ರೀಚ್ ಆದ್ವಿ. ಶೋರೂಮಿಗೆ ಬಂದಿದ ತಕ್ಷಣ ಫಸ್ಟ್ ಡೆಲಿವರಿ ನಮ್ಮದೇ ಇತ್ತು. ಪ್ರೊಸೆಸಿಂಗ್ ಎಲ್ಲ ನಡೀತಿತ್ತು. ಇನ್ಶೂರೆನ್ಸ್, ಫಾಸ್ಟ್ಯಾಗ್ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ರು. ಸೊ ಅದನ್ನು ಕೇಳಿಕೊಂಡು ನಮ್ಮಮ್ಮ 2 ಸಿಗ್ನೇಚರ್ ಮಾಡಬೇಕಿತ್ತು. ಅವ್ರ ಹತ್ರ ಸಿಗ್ನೇಚರ್ ಮಾಡಿಸಿ ಮುಂದೆ ಪ್ರೊಸೆಸಿಂಗ್ ಕಂಟಿನ್ಯೂ ಮಾಡಿದ್ವಿ. ನನ್ನ ತಮ್ಮ ಕ್ಯಾಮ್ರಾಗೆ ಫೋಸ್ ಕೊಡ್ತಿದ್ದಾನೆ, ಫೋಟೋ ತೆಗಿ ಅಂತ ಅಂದ್ಬಿಟ್ಟು. ಕೇಕ್ ಎಲ್ಲ ರೆಡಿಯಾಗಿತ್ತು. ಕೇಕ್ ಕಟ್ ಮಾಡಿದ್ವಿ ನಮ್ಮ ಮಕ್ಳ ಜೊತೆ. ನಮ್ಮ ಡ್ಯಾಡಿ ಒಬ್ಬರು ಮಿಸ್ಸಿಂಗ್, ಬ್ಯುಸಿ ಇದ್ರು ಅಂತ ಬರೋಕ್ಕಾಗಲಿಲ್ಲ. ಮನೆ ಹತ್ರ ಬನ್ನಿ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮ ಗುಂಡನ ಕೆಳಗಡೆ ಬಿಟ್ಬಿಟ್ರೆ ಸಾಕು, ಓಡಾಡ್ಕೊಂಡಿರ್ಬೇಕು ಅವನು. ಲಾಸ್ಟ್ ಟೈಮ್ ಶೋರೂಮ್ ಬಂದಾಗ ಟಯರ್ ಒಳಗಡೆ ಸಿಗಾಕೋಬಿಟ್ಟಿದ್ದ. ಟಯರ್ ರಿಮೂವ್ ಮಾಡಿ ಅವನು ಎತ್ಕೊಂಡಿದ್ದಾಯಿತು. ಅಷ್ಟು ತರಲೆ ನನ್ನ ಮಗ ಅವನು. ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಮೋಟರಿಂಗ್ ಎಲ್ಲ ರೆಡಿ ಆಗಿದೆ. ಇವಾಗ ಹ್ಯಾಪಿ ಮೋಟರಿಂಗ್ ಮಾಡಬೇಕು. ಫೈನಲಿ ಹ್ಯಾಪಿ ಮೋಟರಿಂಗ್ ಆಯಿತು. ಕಂಗ್ರ್ಯಾಟ್ಸ್ ಟು ಅವರ್ ಫ್ಯಾಮಿಲಿ. ಕೀ ಎಲ್ಲ ಕೊಟ್ಟರು. ಕೀ ಎಲ್ಲ ರಿಸೀವ್ ಮಾಡಿಕೊಂಡು ಕಾರ್ ಮುಂದೆ ಫೋಸ್ ಕೊಟ್ಕೊಂಡು ಫೋಟೋ ತೆಗೆಸ್ಕೊಂಡು ಕಾರ್ ಮೂವ್ ಮಾಡ್ತಿದ್ದ ನನ್ನ ತಮ್ಮ. ನಮ್ಮ ಗುಂಡನ ಕೈಯಲ್ಲಿ ಕಾರ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಇವನು ಕುತ್ಕೊಂಡ. ಆಮೇಲೆ ನಮ್ಮ ಗುಂಡನ ಕರ್ಕೊಂಡು ಗುಂಡನ ಕೈಯಲ್ಲಿ ಕಾರ್ ಆನ್ ಮಾಡಿಸ್ತಿದ್ದಾನೆ. ನೋಡಿ ಎಷ್ಟು ಕ್ಯೂಟಾಗಿ ಕೂತಿದ್ದಾನೆ ನಮ್ಮ ಗುಂಡ ಅಂತ. ನಮ್ಮ ಗುಂಡನೇ ಫಸ್ಟ್ ಕಾರ್ ಸ್ಟಾರ್ಟ್ ಮಾಡಿದ್ದು. 2 ನಿಮಿಷ ಕೂತಿದ್ದ ಕಡೆ ಕೂತ್ಕೊಳ್ಳಲ್ಲ ಇವನು. ನನ್ನ ತಮ್ಮ ಆದಮೇಲೆ ನಾನು ಕಾರ್ನ ಮೂವ್ ಮಾಡಿದೆ. ಕಾರ್ ಟಚ್ ಇದೆ ಅಷ್ಟೇ, ಫುಲ್ ಓಡ್ಸೋದಕ್ಕೆ ಬರೋದಿಲ್ಲ. ಸೊ ಅಂಕಲ್ ಗೈಡ್ ಮಾಡ್ತಿದ್ದಾರೆ. ಹೊಸ ಕಾರ್ ಎತ್ಕೊಂಡೋಗಿ ಆರಿಸ್ಬಿಟ್ರೆ ಅಂತ ಭಯ ಪಾಪ. ಅದಕ್ಕೆ ಅಂಕಲ್ ನೀಟಾಗಿ ಗೈಡ್ ಮಾಡ್ತಿದ್ದಾರೆ. ನಾನು ಅದನ್ನು ಫಾಲೋ ಮಾಡಿದೆ ಬಿಕಾಸ್ ನನಗೆ ಟಚ್ ಇತ್ತು ಕಾರು. ಸೊ ಭಯ ಏನಿರಲಿಲ್ಲ. ಕಾರ್ ಮುಂದೆ ನಿಂತ್ಕೊಂಡು 1-2 ಫೋಟೋ ಓಡಿಸ್ಕೊಂಡು ನಂಬರ್ ಪ್ಲೇಟ್ ಹಾಕಿಸ್ಕೊಳ್ತಾ ಇದ್ದೀವಿ. ಮುಂಚೆ ಅಂದರೆ 2-3 ವೀಕ್ಸ್ ಬೇಕಾಗಿತ್ತು ನಂಬರ್ ಪ್ಲೇಟ್ ಬರೋದಕ್ಕೆ. ಇವಾಗ ಆವಾಗಲೇ ಫಿಕ್ಸ್ ಮಾಡಿಕೊಡ್ತಾರೆ. ಹೊರಟ್ವಿ ಮನೆ ಕಡೆ. ನಮ್ಮ ಡ್ಯಾಡಿ ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು. ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ತಾತನ ರಿಯಾಕ್ಷನ್ ಚೆನ್ನಾಗೈತಾ? ಇಷ್ಟ ಆಯ್ತಾ ಕಾರು? ನಮ್ಮ ಅಜ್ಜಿ ಮನೆಯಿಂದ ಇವಾಗ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ರಿಯಾಕ್ಷನ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನಮ್ಮ ಅಕ್ಕ ಬರಲಿ ಅಂತ ವೆಯ್ಟಿಂಗ್.
ನಾನು ಬೆಳಗ್ಗೆನೆ ಹೇಳಿದೆ ಪಾಪ ಕಾರ್ ತಗೋತಿರ್ತೇನೆ. ನನ್ನ ಮೇಲೆ ಆಣೆ ಇಟ್ಟಳು ನನ್ನ ಮೇಲೆ ಆಣೆ ಇಟ್ಟಳು. ಇವಾಗ ನೆಕ್ಸ್ಟ್ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಫುಲ್ ಸರ್ಪ್ರೈಸಿಂಗ್ ಇದು, ಯಾರಿಗೂ ಹೇಳಿರಲಿಲ್ಲ, ಎಲ್ಲರಿಗೂ ಇವತ್ತೇ ಗೊತ್ತಾಗಿದ್ದು. ವಿಷು ಹೆಂಗೈತಿ ಕಾರು? ಹೆಂಗಿತ್ತು ಸರ್ಪ್ರೈಸು? ಸರ್ಪ್ರೈಸ್ ಹೆಂಗಿತ್ತು ಅಮ್ಮ? ಸರ್ಪ್ರೈಸ್ ಹೆಂಗಿತ್ತು? ಏನ್ ಬಾವಾ ಮಾತೇ ಇಲ್ಲ. ಅಲ್ಲಿಂದ ಮುಗಿಸ್ಕೊಂಡು ನಾನು ಇನ್ನೊಬ್ರು ಚಿಕ್ಕಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅವ್ರ ಸರ್ಪ್ರೈಸ್ ಹೇಗಿದೆ ಅಂತ ಕೇಳೋಣ. ಅಮ್ಮ ಹೇಗಿದೆ ಸರ್ಪ್ರೈಸು? ನೀನೇ ಸೂಪರ್ ಆಗಿದೆಯಾ ಕಣೆ. ನಮ್ ಕಾರ್ ನೋಡ್ರಿ ಇನ್ನೂ ಸಖತ್ತಾಗೈತೆ. ನಮ್ಮ ಹುಡುಗಿ ಫಸ್ಟ್ ಕಣಲೆ ಕಾರ್ ಆಮೇಲೆ ಕಣ. ಅವನ ಜೊತೆ ಒಂದು ರೈಡ್ ಹೋಗಿ ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಕಾರ್ ಬಂದು ಟಾಟಾ ಕಾರ್.